ಫಸ್ಟ್ ಒನ್ ಡಯಟ್ ಚೆನ್ನಾಗಿರಬೇಕು, ಸೆಕೆಂಡ್ ಒನ್ ಅವಾಯ್ಡ್ ಟೆನ್ಷನ್ ಸ್ಟ್ರೆಸ್ ಮ್ಯಾಕ್ಸಿಮಮ್ ರಿಡ್ಯೂಸ್ ಮಾಡಬೇಕು, ಬಾಡಿಗೆ ಹೀಟ್ ಇರಬಾರ್ದು. ಮೂರನೇದು ಯಾವಾಗಲೂ ನೀರು ಕುಡಿತಾ ಇರಬೇಕು, ಹೈಡ್ರೇಟೆಡ್ ಆಗಿರಬೇಕು. ಎವ್ರಿ ಟೈಮ್ಸ್ ನೀರು ಅಟ್ಲೀಸ್ಟ್ 2-3 ಲೀಟರ್ ನೀರಾದರೂ ಡೈಲಿ ನಾವು ಬಾಡಿ ಸಂಬಂಧ ಪ್ರಕಾರ ಯೂಸ್ ಮಾಡಬೇಕು. ಅದೇ ಥರ ಫ್ರೂಟ್ಸ್ ಚೆನ್ನಾಗಿಲ್ಲ ಅಂದರೆ ಫ್ರೂಟ್ ಜ್ಯೂಸಸ್ ಚೆನ್ನಾಗಿ ಕುಡಿಬೇಕು. ಯಾವುದೆಲ್ಲ ಆಪಲ್, ಪಪಾಯ, ಪೊಮೊಗ್ರಾನೇಟ್, ಇಲ್ಲಾಂದರೆ ಯಾವುದು ಅವಕಾಡೋ, ಬಟರ್ ಫ್ರೂಟ್, ಇಲ್ಲಾಂದರೆ ಗೋವಾ, ಅಮರೂದ್, ಇಲ್ಲಾಂದರೆ ಚಿಬೆಕಾಯಿ ಹೇಳ್ತೀವಿ, ಅದೆಲ್ಲ ನಮ್ಗೆ ಲಿವರ್ಗೆ ಟಾಕ್ಸಿನ್ನಲ್ಲಿ ರಿಮೂವ್ ಮಾಡೋಕ್ಕೆ ಯಾವುದೆಲ್ಲ ಹೆಲ್ಪ್ ಆಗುತ್ತೆ ಅದೇ ಥರ ಫುಡ್ ನಾವು ಅದೇ ಥರ ಮಸಾಲೆ ಸ್ವಲ್ಪ ಕಮ್ಮಿ ಮಾಡಬೇಕು. ಚಿಲ್ಲಿ ಪೌಡರ್ಸ್ ಎಲ್ಲ ಇರುತ್ತಲ್ಲ, ಗ್ರೀನ್ ಚಿಲ್ಲಿ, ಬ್ಲ್ಯಾಕ್ ಚಿಲ್ಲಿ, ಅದೇ ರೆಡ್ ಚಿಲ್ಲಿ ಎಲ್ಲ. ಸೊ ಅದರಲ್ಲಿ ಯಾವುದೆಲ್ಲ ಮೊಳಗಿನ ಅಂಶ ಇದೆಯೋ, ಯಾವುದೆಲ್ಲ ಜಾಸ್ತಿ ಹೀಟ್ ಆಗಿರುತ್ತೋ, ತುಂಬ ಹೀಟ್ ಆಗಿರೋದೆಲ್ಲ ಲಿವರ್ಗೆ ಅದು ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಕೆಲವರಿಗೆ ಆವಾಗ ಕ್ವಶನ್ ಇರುತ್ತೆ, ಈ ಥರ ಅಂದರೆ ಫಾರಿನರ್ಸ್ ಎಲ್ಲ ಜಾಸ್ತಿ ತಿಂದ ನಾನ್ ವೆಜ್ಜು, ಇಲ್ಲಾಂದರೆ ಸೌದಿ ಅರೇಬಿಯರು ತಿಂದ ಜಾಸ್ತಿ ನಾನ್ ವೆಜ್ಜು, ಅದೇ ಥರ ಸೌತ್ ಇಂಡಿಯನ್ಸ್, ಅವರಿಗೆಲ್ಲ ಯಾಕೆ ಪ್ರಾಬ್ಲಮ್ ಬರಲ್ಲ ಅಂದರೆ ಅವ್ರದ್ದು ಬಾಡಿ ನ್ಯಾಚರ್ ಹಂಗೆ ಇರುತ್ತೆ. ಒಬ್ಬರೊಬ್ರದ್ದು ಬಾಡಿ ನ್ಯಾಚರ್ ಬೇರೆ ಚೇಂಜಸ್. ಬಟ್ ನಾವು ಮ್ಯಾಕ್ಸಿಮಮ್ ವೆಜಿಟೇರಿಯನ್ ಫುಡ್ ಚೆನ್ನಾಗಿ ಫಾಲೋ ಮಾಡಿದ್ರಲ್ಲಿ ನಿಮ್ಗೆ ರೋಗಗಳು ಬರೋದು ಚಾನ್ಸಸ್ ಕಮ್ಮಿ ಇರುತ್ತೆ. ನಾನ್ ವೆಜ್ ಅಂದರೆ ಪ್ರೋಟೀನ್ ಅಲ್ವಾ, ಹೆವಿ ಪ್ರೋಟೀನ್ ನಮ್ಗೆ ಲಿವರ್ಗೆ ಆಗಲ್ಲ. ಲಿವರ್ಗೆ ಮೇನ್ ಬೇಕಿರೋದು ಸಿಂಪಲ್ ಆಗಿರೋದು ಫುಡ್ಡು, ಅದೇ ಥರ ಚೆನ್ನಾಗಿ ಡೈಜೆಸ್ಟ್ ಆಗಿರೋದು ಫುಡ್ಡು. ಅದು ಲಿವರಲ್ಲಿ ಫ್ಯಾಟಿ ಲಿವರ್ ಬಂದರೆ ನೆಕ್ಸ್ಟ್ ಅದು ಗ್ರೇಡ್ 1, ಗ್ರೇಡ್ 2, ಅದಾದಮೇಲೆ ಸಿರೋಸಿಸ್ ಹೋಗುತ್ತೆ, ಕ್ರಾನಿಕ್ ಲಿವರ್ ಡಿಸಾರ್ಡರ್, ಅದಾದಮೇಲೆ ನೆಕ್ಸ್ಟ್ ಕ್ಯಾನ್ಸರ್ಗೆ ಚೇಂಜಸ್ ಆಗೋದು. ಸೊ ಅದು ಎಲ್ಲರೂ ಡ್ರಿಂಕ್ಸ್ ಮಾಡಿದ್ರು, ಎಲ್ಲರೂ ಸ್ಮೋಕಿಂಗ್ ಮಾಡಿದ್ರು, ಎಲ್ಲರೂ ನಾನ್ ವೆಜ್ ತಿಂದ್ರು, ಅದು ಬರಬೇಕಿದ್ದಿಲ್ಲ. ಬಟ್ ಟೈಮಲ್ಲಿ ನೀವು ಅದೇ ಥರ ಎಕ್ಸಸೈಸ್ ರೆಗ್ಯುಲರ್ ಆಗಿ ವಾಕಿಂಗ್, ಯೋಗ, ಸ್ವಲ್ಪ ಚೆನ್ನಾಗಿ ಬಿಸಿ ನೀರು ಕುಡಿಯೋದು, ಆ ಥರ ಎಲ್ಲ ಅಭ್ಯಾಸ ಇಟ್ಕೊಬಿಟ್ಟಿದ್ರೆ ಲಿವರ್ ನಾವು ಕಾಪಾಡ್ಬೋದು. ಲಿವರು ಆರ್ಗನ್ ಚೆನ್ನಾಗಿರುತ್ತೆ, ಬಟ್ ಅದು ನಾವು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಅದೇ ನಮಗೂ ತುಂಬ ಪ್ರಾಬ್ಲಮ್ ಕೊಡ್ತಾರೆ. ಸೊ ನಾವು ಯಾವಾಗಲೂ ಟೈಮ್ ಮೇಂಟೈನ್ ಮಾಡಬೇಕು, ಅಂದರೆ ಟೈಮಲ್ಲಿ ಊಟ ಮಾಡೋಕ್ಕೆ ಕಲಿಬೇಕು. ಅದೇ ಥರ ಸ್ವಲ್ಪ ಟೆನ್ಷನ್ ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು, ನೀರು ಕುಡಿಬೇಕು ಚೆನ್ನಾಗಿ, ಫ್ರೂಟ್ಸು ಊಟ ಮಾಡುವಾಗ ಸ್ವಲ್ಪ ಗ್ಯಾಪ್ ಇಟ್ಕೊಂಡು 3-4 ಅವರ್ಸ್ ಗ್ಯಾಪ್ ಇಟ್ಕೊಂಡು ಊಟ ಮಾಡಿದರೆ ಆರಾಮಾಗಿ ಲಿವರಲ್ಲಿ ಡೈಜೆಸ್ಟಿವ್ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಬೈಲ್ ಡಕ್ಟೇ ನಾವು ಗಾಲ್ ಬ್ಲಾಡರ್ಗೆ ಹೋಗಿ ಡೆಪಾಸಿಟ್ ಆಗಿ ಅದೇ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಸ್ವಲ್ಪ ಟ್ರೈ ಮಾಡಿ ನಾವು ಮ್ಯಾಕ್ಸಿಮಮ್ ಮನೆಯಲ್ಲಿ ಹೋಮ್ಲಿ ಫುಡ್ ಟ್ರೈ ಮಾಡೋಕ್ಕೆ, ಅದರಲ್ಲೂ ಸ್ವಲ್ಪ ಮೈದಾ ಮಸಾಲೆಗಳು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.